ಅಧ್ಯಯನದ ಪ್ರಕಾರ ಧೂಮಪಾನ ತ್ಯಜಿಸಿದ 20 ನಿಮಿಷದ ನಂತರ ನಿಮ್ಮ ರಕ್ತ ಸಂಚಲನ ಸಾಮಾನ್ಯವಾಗಿರುತ್ತದೆ. ಕೆಲವು ದಿನಗಳಲ್ಲಿ ನಿಮ್ಮ ದೇಹದಲ್ಲಿ ನಿಕೋಟಿನ್ ಅಂಶ ಕಡಿಮೆಯಾಗುತ್ತದೆ. ಇನ್ನು 12 ತಿಂಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಕಮ್ಮಿಯಾಗುತ್ತವೆ. ಆದರೆ ಈಗ ಧೂಮಪಾನದಿಂದ ಹೃದಯಾಘಾತಕ್ಕೆ ಹತ್ತಿರವಾಗುತ್ತಿದ್ದೀರಾ. ಬೀಡಿ ಸಿಗರೆಟ್ ಕಣಗಳಿಂದ ಸಾವು ಸಂಭವಿಸುತ್ತದೆ. ತಂಬಾಕು ಹಿಂದೆ ತ್ಯಜಿಸಿ. ಸಹಾಯಕ್ಕಾಗಿ ಕರೆ ಮಾಡಿ 1800112356. ಎಲ್ಲ ತೆಗೆದುಕೊಂಡಿದ್ದೆ ನೀನು. ಡಿಸಿ ಕಡೆಗೆ 1 ವಾರ ಆಗಿದೆ. ನಾನು ಹುಡುಕ್ತೇನೆ. ಎಲ್ಲೋಗಿದೆ ನೀನು? ಲಾಸ್ಟ್ ನೀನೇ ಅಲ್ವನು? ಹೇಳೋ ಮಗನೇ. ತಿರುಪತಿ ಹೋಗಿದೆ ಸರ್. ನನ್ನ ಮನೆ ಐತೆ ನಿನ್ಗೆ. ಲೈ ಬಿಡಿಸ್ತೀನಿ, ಬಾಯ್ ಬಿಡಿಸ್ತೀನಿ ನಿನ್ಗೆ. ಮಾತಾಡಿ ಸರ್. ಸರ್ ಯಾರಾದ್ರೂ ಸರ್ ಮಾತಾಡಿ. ಮಾತಾಡಿ ಸರ್. ಸರ್ ನಮಸ್ತೆ ಸರ್. ಇಲ್ಲ ಸರ್, ಸಿಕ್ಕಿರ ಸರ್. ಅದೇ ಬಾಯ್ ಬಿಡಿಸ್ತೇನೆ ಸರ್. ಇಲ್ಲ ಸರಿ ಸರ್. ಇದು ಕೊಡ್ಬೇಕಲ್ಲ ಟೀ ಕುಡಿಯ ಮೊದಲು ಕೊಟ್ಟು ಹೋಗಪ್ಪ. ನಾವೇ ಮುಗಿಬಿಟ್ಟು ಹೋಗ್ತೀವ. ಹೋಗ ಸರಿ ನೀವು ಹೊಡೆಯಮ್ಮ. ಸರ್ ಇಲ್ಲೆಲ್ಲ ತುಂಬಾ ಕಿಡ್ನಿ ತಿನ್ನೋಡ್ತಿದ್ದಾರೆ ಸರ್. ಇದು ಸರಿ ಇಲ್ಲ ಸರ್. ಸರಿ ನೀವು ಹೋಗಪ್ಪ. ಏನ್ರಿ ಒಳ್ಳೆ ಸೀರಿಯಸ್ ಬ್ಯಾಟಲ್ಲಿ ಎಂಟಿ ಬೇರೆ ಊರಲ್ಲಿಲ್ಲ ಸರ್, ಅದಕ್ಕೆ. ಏ ಹನುಮಂತು, ಆಲ್ರೆಡಿ ಪೊಲೀಸ್ ಕೇಸ್ ಇದೆ. ಮತ್ತೆ ಈ ಕೆಲಸ ಮಾಡಕ್ ನಾಚಿಕೆ ಬರಲ್ಲನ್ರಿ? ಇಂಥವೆಲ್ಲ ಪೊಲೀಸ್ ಸ್ಟೇಷನ್ ಇಟ್ಕೊಳ್ತೀರಲ್ರಿ. ಎಲ್ರಿ ಅವರು ಉಮೇಶ್ ಸಿಂಗಿ? ಏನೋ ಪರ್ಸನಲ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ ಸರ್. ಯಾವ ನೋಡ್ರಿ ಪರ್ಸನಲ್ ಕೆಲಸ. ಫಸ್ಟ್ ಡ್ಯೂಟಿ ಮಾಡಕ್ ಹೇಳ್ರಿ. ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ ಸರ್. ಏನ್ ಹೇಳ್ತೀರ ಹೋಗಿ? ನೀನ್ ನನಗಿಂತ ಮುಂಚೆ ಬಂದಲ್ಲೇ ನೀನು. ಕೆಲಸ ಮಾಡಿ 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 ಸಾಕು ಅನ್ನೋಂತು. ಊಟ ನೆನಪಾಯ್ತು. ತುಂಬಾ ಹೊಟ್ಟೆ ಹಸ್ತಿದೆ.
ಅದೇನೋ ಮಂಡ್ಯ ನಾಗರತ್ನಮ್ಮ ಹೋಟ್ಲ್ ಇದೆ ಅಂತಲ್ರಿ, ಚೆನ್ನಾಗಿ ಮಾಡ್ತಾರಂತೆ ಬಿರಿಯಾನಿ. ನೋಡ್ರಿ ಎಷ್ಟ್ ಜನ ಇದೀವಿ ಲೆಕ್ಕ ಹಾಕೊಂಡು ತರ್ಸ್ರಿ. ಏಯ್ ಎಲ್ರಿ ಬಿರಿಯಾನಿ? ಛೇ ಹೊಟ್ಟೆ ಹಸ್ತದೆ. ಏಯ್ ತಿನ್ನಕ್ಕಿನ ತಗೊಂಬನ್ರಿ. ಹನುಮಂತು ನೋಡ್ರಿ, ಕೃಷ್ಣ ಜನ್ಮಸ್ಥಳ ಹೆಂಗ್ ಮಾಡ್ಕೊಂಡಿದ್ದಾನೆ. ಆ ಕೃಷ್ಣ ಜನ್ಮಸ್ಥಳ ಹುಟ್ಟಿದ್ದ ಇವನು ನಮ್ ಜನ ಬದಗಿದ್ದೇನೆ. ಅದೇ ಏನ್ ಸುಖನ ಇವ್ನಲ್ಲೇ. ಏ ಹನುಮಂತು ಗೊತ್ತಿಲ್ಲ ಅವ್ನಿಗೆ. ಕೈಯಿಂದ ಹೊಡೆದ ಅವ್ನ್ ಹೆಂಗ್ರಿ ಪೆಟ್ಟಾಗುತ್ತೆ. ತೋಳ್ರಿ ಲಾಠಿ ತೋಳ್ರಿ, ಬೀಳ್ಸಿ ಹಿಂದೆ. ಹಾಕ್ರಿ. ನಮಸ್ಕಾರ ರೀ ಹನುಮಂತು, ಇರ್ರಿ. ನಮಸ್ಕಾರಮ್ಮ, ಕೂತ್ಕೊಳ್ಳಮ್ಮ. ಪರವಾಗಿಲ್ಲ, ಕೂತ್ಕೊಳ್ಳಮ್ಮ. ವಿಷಯವಾಗಿ ನಿನ್ನೆಯಿಂದ ಹಾಕೊಂಡು ದುಡ್ತಾ ಇದೀವಿ, ಬಾಯಿನ ಬಿಡ್ತಾ ಇಲ್ಲ. ನೀವ್ ಯಜಮಾನ್ರಿ ಅವಾಗ ನಿಮಗೆ ಬರೈತೆ ಸ್ವಲ್ಪ ಸರ್ ಮಾಡಿ. ನೀವು ನಾನು ಮಾಡಿದೆ ಸರ್, ಸ್ವಿಚ್ ಆಫ್ ಬಂದಿದೆ. ಅಂದ್ರೆ ತಪ್ಪು ತಿಳ್ಕೊಬೇಡಮ್ಮ, ಪ್ರಶ್ನೆ ಕೇಳ್ತೀನಿ. ಅಂದ್ರೆ DC ಅಲ್ವಾ, ನಿಮ್ಮ ಯಜಮಾನ್ರಿಗೆ ಬೇರೆ ಯಾರಾದ್ರೂ ಆ ಥರ ಅಲ್ಲ. ನನಗೂ ಹಂಗೆ ಅನ್ಸುತ್ತೆ. ಅಂದ್ರೆ ಅವರು ತುಂಬಾ ಆತ್ಮೀಯ ಸ್ನೇಹಿತರು. ಯಾರು ವಿಚಾರಿಸಿರೋ ಏನಾಗಿದ್ದಾರೆ, ಏನಾಗಿದೆ ಅದನ್ನು ವಿಚಾರಿಸ್ಬಿಟ್ಟು ನಮಗೆ ಗೊತ್ತಾದ ಕೂಡಲೇ ನಿಮಗೆ ಫೋನ್ ಮಾಡ್ತೀವಿ. ದಯವಿಟ್ಟು ಸಮಾಧಾನದಿಂದಿರಿ. ಆಯ್ತು, ನಮಸ್ಕಾರ, ಹೋಗ್ಬೇಕು. ಗಂಟನ್ನು ಸಹಿಸ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಕೂತಿದ್ರೆ ಹೆಂಗೆ ಯಾಕೆ ಅವೆಲ್ಲ? ಮನ್ಸು ಹೋಗುತ್ತೆ. ಈ ಕೇಸ್ನ ಆದಷ್ಟು ಬೇಗ ಮುಗಿಸ್ಬೇಕ್ರಿ. ಇವನ್ ಬೇಗ ಬಾಯ್ ಬಿಡ್ತಾ ಇಲ್ಲ. ಈ ಕೇಸ್ ಸರಿ ಇದ್ದೇ ಇಲ್ಲ ರೀ. ಅಲ್ಲ ರೀ ಅನ್ಬಿಟ್ಟು ಆ MLA ಪದೇ ತಲೆ ತಿಂತಿದ್ದಾನೆ. ಅವನು ಬದುಕಿದನ ಸತ್ತಿದನ ಎಲ್ಲೋದ್ನು ಒಂದು ಗೊತ್ತಿಲ್ಲ. ಈ ಒಂದು ಕೆಲಸ ಮಾಡ, ಆ ಕೇಸ್ ಇವನೇ ಕೊಲೆ ಮಾಡಿದ ಬಿಟ್ಟು ಇವ್ಮೇಲೆ ಕೇಸ್ ಹಾಕಿ ಇವನ್ನ ಸಾಯಿಸ್ಬೇಡ. ಇರಿ ಸರ್, ಒಂದು ನಿಮಿಷ ಬರ್ತೀನಿ. ಎಷ್ಟು ತಲೆ ತಿಂತಾನಪ್ಪ ಮೇಲಧಿಕಾರಿಗಳ ಕತೆ ಒಂದೊಂದಲ್ಲ. ಅವನು ಏನಾದ, ಎಲ್ಲಿ ಹೋದ, ಹೇಗೆ ಅಂತ ನನಗಂತೂ ಗೊತ್ತಿಲ್ಲ. ಇದರಿಗೆ ಸುಲಭವಾಗಿ ನಾವು ಈ ಕೇಸಿನಿಂದ ಈಚೆ ಬರ್ಬೇಕಂದ್ರೆ ಅವನನ್ನ ಅವನು ಇವನೇ ಕೊಲೆ ಮಾಡಿದ್ದು ವಿಷಯ ಗೊತ್ತಾಗುತ್ತಂತೇಳಿ ಇವನೇ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಸೀನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಇವಾಗ ಅವ್ನು ಮುಗಿಸ್ಬಿಡ್ಬೇಕು ಸರ್. ನೀವು ಅಂದಂಗೆ ಅವನಲ್ಲಿ ಯಾಕೋ ನನಗೆ ಮಾಡ್ಬೋದು ಅದೇ ಅಪರಾಧ. ಅದೇ ಸರ್, ಅದೇ ನೀವು ಹೇಳಿದಾಗ ಮಾಡಿಲ್ಲ. ಅದೇ ಅಲ್ಲಿಗೆ ನಮ್ಮ ಕೆಲಸ ನೋಡಿ ಆ ಕೇಸ್ ಸಾಲ್ವ್ ಆಗುತ್ತೆ.
ನಾನು ಫಂಕ್ಷನ್ಗೆ ಒಪ್ಕೊಂಡಿದ್ದಿಲ್ಲ, ಬರ್ತೀನಿ. ಹಾ, ಖಂಡಿತ ಖಂಡಿತ ಬರ್ತೀನಿ. ಹಾ, ಇದು ಸೋಲ್. ಓಕೆ. ಪಪ್ಪ ಹಾ, ಏನಮ್ಮ? ಸ್ಟೇಷನ್ಗೆ ಹೋಗಿದ್ದೆ. ನಾನು ಹೇಳಿದ್ದಲ್ಲಮ್ಮ, ನಾಳೆ ಸಾಯಂಕಾಲದೊಳಗೆ ಹುಡುಕುಡಿ ಅಂತ. ಅವ್ರು ಏನು ಹೇಳ್ತಾ ಇಲ್ಲಪ್ಪ, ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪ್ಲೀಸ್ ಅಪ್ಪ, ಅವ್ರು ಹುಡ್ಕೊಡೋದಿಲ್ಲ ಅನ್ಸಪ್ಪ. ಅವ್ರಿಲ್ಲ ಅಂದ್ರೆ ನಾನು ಈಗ ಸತ್ತೋಗ್ತೀನಪ್ಪ. ಏನ್ ಮಾತಾಡ್ತೀಯಮ್ಮ? ಅಯ್ಯೋ ಬಾ, ನಾನು ಈಗಲೇ ಕಮಿಷನ್ ಹತ್ರ ಮಾತಾಡ್ತೀನಿ. ಹಲೋ, ಕಮಿಷನ್ ಇದ್ದ? ಹಾ, ನಮಸ್ಕಾರ ನಮಸ್ಕಾರ. ನಾನು MLA ಸತ್ಯ ಮಾತಾಡ್ತಿರೋದು. ಹಾ, ನಮಸ್ಕಾರ ರೀ. ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಏನು ಮಾಡಲ್ಲ ಅಂತ ಕಾಣಿಸುತ್ತೆ. ಯಾರಾದ್ರೂ ಸ್ಪೆಷಲ್ ಆಫೀಸರ್ ಇದ್ರೆ ಅಲ್ಲಿಗೆ ಹಾಕ್ರಿ. ಬೇಗ ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ಏನಾದ್ರು ಕೊಡ್ಲಿ. ಏನ್ರಿ ಒಂಚೂರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಯಾರಿಗೂ? ಹಾ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ಸಂಜೆ ಒಳಗೆ ನನ್ನ ನಡಿ ಏನಾದ್ರು ಅಂತ ಗೊತ್ತಾಗಬೇಕು. ಹಾ, DC ಮಂಜುನಾಥನ್ ಯಾಕೋ ಕೊಂದೆ ಹೇಳೋ. ಸರ್, ನನಗೇನು ಗೊತ್ತಿಲ್ಲ ನಿಜ ಸರ್. ಹೇಳೋ ಬೋಳಿ ಮಗನೇ. ಹನುಮಂತು, ನೀವ್ ತಗೋ ಇಲ್ಲಿ. ಏಯ್ ಚೇತು, ಏಯ್ ಏಯ್ ಹೇಳ, ಏಯ್ ಏನಾಯ್ತು? ಹಾಕು ನೀರ ನೀರ. ಹೇಳೋ, ಏಯ್ ಹೇಳ ಮೇಲೆ ಹೇಳ ಹೇಳ ಹೇಳ. ಏನಾಯ್ತು? ಹೊಡೆದ್ಬಿಟ್ಟ ಸಾವ್ರು, ಹೊಡೆದ್ಬಿಟ್ಟ. ಪೊಲೀಸ್ರ ಮೇಲೆ ಕೈ ಮಾಡ್ತೀರೋ? ನಿನಗೆ ಇಷ್ಟು ಕೊಬ್ಬು ಬಂತದು? ಸೊಕ್ಕರು ಪೊಲೀಸ್ ಮೇಲೆ ಕೈ ಮಾಡ್ತೀಯ? ಹಾಕು. ಪೊಲೀಸ್ ಮೆಲ್ಫೇರಿ ಆಗ್ತಿಲ್ಲ. ಒಬ್ಬ ನನಗೆ ನನ್ನ ಮಗನೇ ಅವಾಗ ಹೇಳೋ ಅಂತಂದ್ರೆ ಹೇಳಿಲ್ಲ. ಯಾರು ಅನ್ಭವಿಸ್ ಪೊಲೀಸ್ ಮೇಲೆ ಕೈ ಮಾಡಷ್ಟು ಸ್ವಂತ ಗೊತ್ತ ನಿನಗೆ? ನಾನು ಪೊಲೀಸ್ ಮೇಲೆ ಕೈ ಮಾಡ್ತೇನೆ ನಿನ್ಗೆ? ಒಪ್ಪ ನಿನ್ಗೆ? ಹಾಕು ಹಾಕು. ಬಾಂಬೆ ಕಟ್ ಹಾಕ್ತೀನಿ ಬಾಯಿ. ಮನೆ ಏನಿದೆ ಅಂತ ಗೊತ್ತಾಯ್ತು ಸರ್. ಅದೇ ಸರ್, ಒಂದು ಕೇಸ್ ಸರ್, ನಾವು ಹನ್ನೊಂದು ಕರ್ಕೊಂಡ್ಬಂದಿದ್ವಿ. ಆ ವಿಚಾರಿಸಿದಾಗ ಆ ಕೇಸ್ ಅವನಿಗೆ ಕೊಲೆ ಮಾಡಿ ಶೂಟ್ ಆಗ್ತಿದ್ದಾರೆ ಸರ್. ಹೌದು ಸರ್, ಸರಿ ಸರ್, ಬನ್ನಿ ಸರ್, ನಾಳೆ ಬನ್ನಿ ಸರ್, ಬನ್ನಿ ಸರ್, ಹೋಗಿ ಸರ್. ಹಾಕು ನಿನ್ಗೆ. ನಿನ್ನಿಂದ MLA ಹತ್ರ ಬಯಸ್ಕೊಳ್ಳೋದಾಯ್ತಲ್ಲ ನಿನ್ಗೆ? ಸರ್, ಎಷ್ಟೇ ಮುಗಿದ್ರೆ ನನ್ನ ಮನೆ ಸಾರಿ ಸರ್. ಮಗನೇ ಒಬ್ಬರು ಅವೇ ಹೇಳ್ತಾರ ಗೊತ್ತಿಲ್ಲ. ಅವತ್ತು ಸರ್ ಮಗನೇ ಇದೆ ನಿಮಗೆ. ಇವನೇನ್ ಮಾಡಿದ ಶಬ್ಬ ಇದ್ದಾಗ DC ಏನೇ ಕೊಲೆ ಮಾಡ್ಬಿಟ್ಟು ಕೆಲಸ ಏನೇ ಕೊಲೆ ಮಾಡ್ಬಿಟ್ಟು ನೀವೇ ಸುತ್ತಾಗಿ ಎಫ್ಐ ಮಾಡ್ಬೋದು. ಓಕೆ, ಕೇಸ್ ಕೊಡ್ಬೋದು. ಹೇಳ್ದಿಲ್ಲ ರಾಣ ಕೇಸ ಇವನ್ನೇ ಫಿಟ್ ಮಾಡಿ ಹಾಕ್ತೀನಿ. ಅದೇ 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 ಬರೀರಿ. ಬರೋದು ನಮಸ್ತೆ ಸರ್. ಏನಾಯ್ತ್ರಿ? ಸರ್, ಅವನೇ ಒಪ್ಕೊಂಡಿದ್ದೆ ಸರ್. ನಾನೇ DC ಕೊಲೆ ಮಾಡಿ ಸುಟ್ಟಾಕಿ ಅಂತ ಒಪ್ಕೊಂಡಿದ್ದೆ ಸರ್. ಕೊಲೆ ಮಾಡ್ದಾನ ಸುಮ್ಮನೆ ಬಿಡಬಾರ್ದು.
ನೋಡ್ರಿ ಎಷ್ಟೇ ದುಡ್ಡು ಖರ್ಚಾಗ್ಲಿ ಅವನ್ನ ಸಾಯಿಸ್ಬಿಡ್ರಿ. ಸರ್ ಅವನ್ನ ಇಲ್ಲೆಲ್ಲ ಮುಗಿಸಕ್ಕಾಗಲ್ಲ ಸರ್. ಯಾಕಂದ್ರೆ ಈ ವಿಷಯ ಮೇಲಧಿಕಾರಿ ಗೊತ್ತಾಗಿದೆ. ರಿಚುವಲ್ ಆಫೀಸರ್ ಜಯಸಿಂಗ್ ಅವ್ರ ಮೇಲೆ ಗೊತ್ತಾ ಇದ್ದಾರೆ. ನಾವೇನೇ ಮಾಡಿದ್ರು ಕೂಡ 24 ಗಂಟೆ ಒಳಗೆ ನಾವು ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಸರ್. ಎಲ್ಲಿದ್ದಾರೆ ಅವನು? ಮಾಡ್ಬೇಡಿ ಸರ್. ಏನೋ ಹೆಚ್ಚು ಕಮ್ಮಿ ಅಂತ ನಮ್ಮ ತರನೇ ಬರುತ್ತೆ ಸರ್. ಈ ವಿಷಯ ಮೇಲಧಿಕಾರಿಗೆ ಹೋಗಿದೆ ಸರ್. ಆಮೇಲೆ ತುಂಬಾ ದೊಡ್ಡ ರಾದಂತ ಆಗುತ್ತೆ ಸರ್. ಸಮಾಧಾನ ಮಾಡ್ಬೋದು ಸರ್. ನಿನ್ನ ತಾವು ನನ್ನ ಕೈಲಿದ್ದಾನೆ. ಯಾಕೋ ನನ್ ಬಾಳ್ ಹಾಳ್ ಮಾಡ್ದೆ ನೀನು. ಸಮಾಧಾನ ಮಾಡ್ಕೊಬ ಸರ್, ಸ್ವಲ್ಪ ತಡೀರಿ. ಸರ್, ಇವರು ಕೊಲೆಗಾರರಲ್ಲ. ನಿಮಗ್ ಗೊತ್ತಾ ಸರ್? ಯಾರು ಸರ್ ಕೊಲೆಗಾರ? ಅವತ್ತೊಂದ್ಸಲ ನೀವು ಸ್ಕೂಟಿಲಿ ಬಂದು ಆಟೋದಲ್ಲಿ ಹೋದ್ರಿ. ಯಾಕೆ? ಸರ್ ಅವತ್ತು ಸ್ಕೂಟಿ ಕೆಟ್ಟೋಗಿತ್ತು ಸರ್, ಅದಕ್ಕೆ ನಾನು ಆಟೋದಲ್ಲಿ ಹೋದೆ. ಸರ್ ಹಾಗಾದ್ರೆ ಇವರೇನು? ಸ್ವಲ್ಪ ಸ್ವಲ್ಪ ಏನೇ ಯಾರು ಇಷ್ಟ ಆಗಲಿಲ್ಲ. ಇನ್ನೊಂದು ಆಟೋದಲ್ಲಿ ಹೋದ್ರು ಅಲ್ವಾ ರಾಜು ನಾಯರ್? ಗೊತ್ತಿಲ್ಲ ಸರ್. ಅದಕ್ಕೆ ನಮ್ಮ ಹತ್ರ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಂದೂರಲ್ಲಿ ಇಬ್ಬರು ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಗಳ ಧರ್ಮಪತ್ನಿ ಒಬ್ಬಳ ದೈಹಿಕ ಸಂಬಂಧ ಇರುತ್ತೆ ಅಲ್ವಾ ರಾಜು ನಾಯಕ್? ಆ ಧರ್ಮಪತ್ನಿಯ ಒಂದು ಪ್ರೀತಿಗೋಸ್ಕರ, ಅವರಲ್ಲಿದ್ದಂತಹ ಒಂದು ದೈಹಿಕ ಸಂಬಂಧಕ್ಕೋಸ್ಕರ ಕೊಲೆನೇ ನಡೀತು ಅಲ್ವಾ ರಾಜು ನಾಯಕ್? ನಿಮ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೋಡ್ತೀರಾ? ಕಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ. ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು. ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು. ನೋಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಸಿಗಪಡಿಗಕ್ಕಾಗೋದೇ ಇಲ್ಲ. The great ಪತ್ತೆದಾರಿ ಜಯಸಿಂಹ.
ಹಾಂ ಸರ್, ಹಾಂ ಬಂದೆ ಸರ್, ಬಂದೆ ಸರ್. ಸರಿ ಸರ್, ಸರಿ ಸರ್. ಯಾರು ನನಗೇನು ಮಾಡುವರು? ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಾ? ನಿನ್ ಮನೇಲಿ ಹೆಣ್ಮಕ್ಳಿದ್ದಾರೆ, ರೆಸ್ಪೆಕ್ಟ್ ಗರ್ಲ್ಸ್. ನಿಜ ಒಪ್ಕೊಳ್ಳಿ, ಉಮೇಶ್ ಸಿಂಗಿನ ನೀವೇ ಕೊಲೆ ಮಾಡಿದ್ದಲ್ವಾ? ಹೆಸರು ಮೇಲೆ BA ಡಿಗ್ರಿ ಡಬಲ್ ಡಿಗ್ರಿ ಇಟ್ಕೊಂತಿಯಲ್ಲ, ಇದನ್ನ ಇಟ್ಕೊಳ್ಳನೆ. ನಾ ಎತ್ತಾರಿದ್ದಲ್ಲ ನಿನಗೆ, ನೀ ಎತ್ತಾಗಿ ನನ್ನ ಮಗನೇ, ನನ್ನ ಹೆಂಡತಿ ಬೇಕಾಗಿತ್ತು ನಿನಗೆ. ನಾನೇನೋ ನಿನಗೆ ಅನ್ಯಾಯ ಮಾಡಿದ್ದೆ. ನೋಡಕ್ ಚೆನ್ನಾಗಿದ್ಯಾ, ವಿದ್ಯಾವಂತ, ಬುದ್ಧಿವಂತ, ನಿನ್ನೆ ಅಭಿಮಾನಿಗಳು ಇಲ್ಲಿ ಇಟ್ಕೊಂಡಿದ್ದಾರೆ. ಮೇಲೆ ಕಣ್ಣು ಹಾಕ್ತಾರ ನಾನು ನಿನ್ನ ಪಾಲು ಯಮಕನು, ಅಷ್ಟು ಸುಲಭವಾಗಿ ನಿನ್ನ ಬಿಟ್ಟಿನೇನು? ಹೌದು, ನಾನೇ ಕೊಲೆ ಮಾಡಿದ್ದು. ಹೌದು, ಈಗ ನನ್ನ ಜೈಲಿಗೆ ಹಾಕ್ತೀರಾ, ಆಮೇಲೆ ಆಮೇಲೆ ಹೊರಗೆ ಬಿಡ್ತೀರಾ, ಆಮೇಲೆ ಹೊರಗೆ ಬಂದ್ಮೇಲೆ ನಾನು ನಿಮ್ಮನ್ನೆಲ್ಲ ನೋಡಿ ಬದುಕಬೇಕು. ಅವಮಾನ ಮಾಡ್ತೀರಾ, ಕೊಲೆಗಾರ ಅಂತೀರಾ. ಆ ಅವಮಾನದಿಂದ ನಾನು ಮತ್ತೆ ಸತ್ತೋಗ್ತೀನಿ. ಅವ ಸತ್ತೋಗೋದ್ಕಿಂತ ನಾನು ಇವೆಲ್ಲ ಸತ್ತೋಗ್ತೀನಿ.